ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 28/1/2025 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಪಾಸ್ ವಿತ್ ಹಾನರ್ ಆಗಬೇಕೆಂದರೆ ಶ್ರೀಮತದಂತೆ ನಡೆಯುತ್ತಾ ಇರಿ. ಕುಸಂಗ ಮತ್ತು ಮಾಯೆಯ ಬಿರುಗಾಳಿಯಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳಿ. ಶಿವ ಭಗವಾನು ವಾಚ: ಹೊಸ ಪ್ರಪಂಚದಲ್ಲಿ ಹೋಗುವಂತಹ ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ತಂದೆ ಬೆಳಗಿನ ವಂದನೆಗಳನ್ನು ಮಾಡ್ತಿದ್ದಾರೆ. ಆತ್ಮೀಯ ಮಕ್ಕಳು ನಂಬರ್ವಾರ್ ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದಾರೆ. ನಾವು ಈ ಪ್ರಪಂಚದಿಂದ ದೂರ ಹೋಗುತ್ತಿದ್ದೇವೆ. ಎಲ್ಲಿಗೆ? ತಮ್ಮ ಮಧುರ ಶಾಂತಿಯ ಮನೆಗೆ. ಶಾಂತಿಧಾಮವೇ ದೂರವಿದೆ. ಎಲ್ಲಿಂದ ನಾವು ಆತ್ಮರು ಬರ್ತೇವೆ ಅದು ಮೂಲವತನವಾಗಿದೆ. ಇದು ಸ್ಥೂಲವತನವಾಗಿದೆ. ಅದು ನಾವಿರುವ ಆತ್ಮಗಳ ಮನೆಯಾಗಿದೆ. ಆ ಮನೆಯಲ್ಲಿ ತಂದೆಯ ವಿನಃ ಮತ್ಯಾರೂ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ನೀವೆಲ್ಲ ಬ್ರಾಹ್ಮಣಿಯರು ಆತ್ಮೀಯ ಸೇವೆಯನ್ನು ಮಾಡ್ತಿದ್ದೀರಿ. ಯಾರು ಕಲಿಸಿದ್ದರು? ದೂರದಲ್ಲಿ ಕರೆದುಕೊಂಡು ಹೋಗುವ ತಂದೆ. ಎಷ್ಟು ದೂರ ಕರೆದುಕೊಂಡು ಹೋಗ್ತಾರೆ? ಎಣಿಸಲಾರದಷ್ಟು. ಒಬ್ಬ ಮಾರ್ಗದರ್ಶಕನ ಮಕ್ಕಳು ನೀವು ಸಹ ಪಂಡ ಆಗಿದ್ದೀರಿ. ನಿಮ್ಮ ಹೆಸರೇ ಪಾಂಡವ ಸೇನೆಯಾಗಿದೆ. ನೀವು ಮಕ್ಕಳು ಪ್ರತಿಯೊಬ್ಬರನ್ನು ದೂರ ಕರೆದುಕೊಂಡು ಹೋಗಲು ಯುಕ್ತಿಯನ್ನು ತಿಳಿಸ್ತೀರಿ. ಮನ್ಮನಾಭವ. ತಂದೆಯ ನೆನಪು ಮಾಡಿ, ತಂದೆ ಈ ಪ್ರಪಂಚದಿಂದ ಎಲ್ಲಾದರೂ ದೂರ ಕರೆದುಕೊಂಡು ಹೋಗಿ ಎಂದು ಹೇಳ್ತಾರೆ. ಹೊಸ ಪ್ರಪಂಚದಲ್ಲಾದರೂ ಈ ರೀತಿ ಹೇಳೋದಿಲ್ಲ. ಇದು ರಾವಣ ರಾಜ್ಯ, ಇದರಿಂದ ದೂರ ಕರೆದುಕೊಂಡು ಹೋಗಿ, ಇಲ್ಲಿ ಶಾಂತಿ ಇಲ್ಲ ಎಂದು ಹೇಳ್ತಾರೆ. ಇದರ ಹೆಸರೇ ದುಃಖಧಾಮವಾಗಿದೆ. ಈಗ ತಂದೆ ತಮಗೆ ಯಾವುದೇ ಮೋಸ ಮಾಡೋದಿಲ್ಲ. ಭಕ್ತಿ ಮಾರ್ಗದಲ್ಲಿ ತಂದೆಯನ್ನು ಹುಡುಕಲು ನೀವು ಎಷ್ಟೊಂದು ಪೆಟ್ಟು ತಿನ್ನುತ್ತೀರಿ. ನಾನು ಗುಪ್ತನಾಗಿದ್ದೇನೆ ಎಂದು ತಂದೆ ತಾವೇ ಹೇಳ್ತಾರೆ. ಈ ಕಣ್ಣಿನಿಂದ ಯಾರೂ ನನ್ನನ್ನು ನೋಡಲು ಸಾಧ್ಯವಿಲ್ಲ. ಕೃಷ್ಣನ ಮಂದಿರದಲ್ಲಿ ತಲೆ ಬಾಗಿಸಿ ಪಾದವನ್ನಿಡ್ತಾರೆ. ನೀವು ನಮಸ್ಕರಿಸಲು ನನಗಾದರೂ ಪಾದಗಳೇ ಇಲ್ಲ. ನಿಮ್ಮನ್ನು ಮುದ್ದಾದಂತಹ ಮಕ್ಕಳೇ ಎಂದು ಕರೀತೇನೆ. ನೀವು ಸಹ ಅನ್ಯರನ್ನು ಮಧುರರಾದಂತಹ ಸಹೋದರರೇ, ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ವಿಕರ್ಮ ವಿನಾಶವಾಗ್ತದೆ ಎಂದು ಹೇಳ್ತೀರಿ. ಮತ್ತೆ ಯಾವುದೇ ಕಷ್ಟವಿಲ್ಲ. ಹೇಗೆ ತಂದೆ ವಜ್ರ ಸಮಾನರನ್ನಾಗಿ ಮಾಡ್ತಾರೆ, ಮಕ್ಕಳೂ ಸಹ ಅನ್ಯರನ್ನು ವಜ್ರ ಸಮಾನರನ್ನಾಗಿ ಮಾಡ್ತಾರೆ. ಇದನ್ನೇ ಕಲಿಯಬೇಕಾಗಿದೆ. ಮನುಷ್ಯರನ್ನು ವಜ್ರ ಸಮಾನರನ್ನಾಗಿ ಹೇಗೆ ಮಾಡಲಿ? ಡ್ರಾಮಾನುಸಾರ ಕಲ್ಪದ ಹಿಂದಿನಂತೆ ಕಲ್ಪಕಲ್ಪವು ಸಂಗಮ ಯುಗದಲ್ಲಿ ತಂದೆ ಬಂದು ನಮಗೆ ಕಲಿಸ್ತಾರೆ. ಮತ್ತೆ ನಾವು ಅನ್ಯರಿಗೆ ಕಲಿಸ್ತೇವೆ. ತಂದೆ ವಜ್ರ ಸಮಾನರನ್ನಾಗಿ ಮಾಡ್ತಿದ್ದಾರೆ. ನಿಮಗೆ ತಿಳಿದಿದೆ, ಖೋಜಾಗಳ ಗುರು ಆಗಾ ಖಾನನ್ನು ಚಿನ್ನ, ಬೆಳ್ಳಿ, ವಜ್ರದಿಂದ ತುಲಾಭಾರ ಮಾಡಲಾಯಿತು. ನೆಹರು ಅವರನ್ನು ಸಹ ಚಿನ್ನದಿಂದ ತುಲಾಭಾರ ಮಾಡಲಾಗಿತ್ತು. ಅವರು ವಜ್ರ ಸಮಾನರನ್ನಾಗಿ ಮಾಡುವವರಾಗಿರಲಿಲ್ಲ. ತಂದೆ ನಿಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡ್ತಾರೆ. ಅವರನ್ನು ನೀವು ಯಾವುದರಿಂದ ತುಲಾಭಾರ ಮಾಡ್ತೀರಿ? ನೀವು ವಜ್ರ ಮುಂತಾದವ ಏನನ್ನು ಇಡ್ತೀರಿ? ನಿಮಗೆ ಇದರ ಅವಶ್ಯಕತೆಯೇ ಇಲ್ಲ. ಅವರು ರೇಸ್ ಮುಂತಾದವುಗಳಲ್ಲಿ ಬಹಳಷ್ಟು ಹಣ ಉಡಾಯಿಸ್ತಾರೆ. ಮನೆ, ಆಸ್ತಿ ಎಲ್ಲವನ್ನೂ ಮಾಡಿಕೊಳ್ಳುತ್ತಿರುತ್ತಾರೆ. ನೀವು ಮಕ್ಕಳಂತೂ ಸತ್ಯ ಸಂಪಾದನೆ ಮಾಡಿಕೊಳ್ತೀರಿ.
ನೀವು ಯಾರಿಂದಲಾದರೂ ಬೇಡುತ್ತೀರೆಂದರೆ ಮತ್ತೆ 21 ಜನ್ಮಗಳಿಗಾಗಿ ತುಂಬಿಕೊಡಬೇಕಾಗ್ತದೆ. ನಿಮಗೆ ಯಾರಿಂದಲೂ ಬೇಡುವ ನಿಯಮವಿಲ್ಲ. ನೀವು ತಿಳಿದುಕೊಂಡಿದ್ದೀರಿ, ಈ ಸಮಯದಲ್ಲಿ ಸುಳ್ಳು ಸಂಪಾದನೆಯಾಗಿದೆ, ಎಲ್ಲವೂ ಸಮಾಪ್ತಿಯಾಗುವುದಿದೆ. ತಂದೆ ನೋಡಿದರೂ ಇವಂತೂ ಕವಡೆಗಳಾಗಿವೆ. ನಮಗೆ ಸತ್ಯಯುಗದಲ್ಲಿ ವಜ್ರಗಳು ಸಿಗುತ್ತವೆ ಎಂದರೆ ಈ ಕವಡೆಗಳೇತಕ್ಕೆ? ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನೇಕೆ ಪಡೆಯಬಾರದು ಎಂದು ನಿಶ್ಚಯ ಮಾಡಿಕೊಂಡೆವು. ಹೊಟ್ಟೆಗೆ ಊಟವಂತೂ ಸಿಕ್ಕಿಯೇ ಸಿಗ್ತದೆ. ಒಂದು ನಾಣ್ಣುಡಿಯೂ ಇದೆ, ಯಾರ ಕೈ ದಾನ ಆಗಿರುವುದೋ ಅವರಿಗೆ ಎಂದೂ ಬಡತನ ಬರುವುದಿಲ್ಲ. ಅಂಥವರು ಮೊದಲ ನಂಬರನ್ನು ಪಡೀತಾರೆ. ತಂದೆಗೆ ಅಕ್ಕಸಾಲಿಗನೆಂತಲೂ ಹೇಳುತ್ತಾರಲ್ಲವೇ. ಆದ್ದರಿಂದ ತಂದೆ ತಿಳಿಸ್ತಾರೆ, ನಿಮ್ಮ ಹಳೆಯ ವಸ್ತ್ರಗಳನ್ನು ಅದಲು ಬದಲು ಮಾಡ್ತೇನೆ. ಯಾರಾದರೂ ಶರೀರ ಬಿಟ್ಟರೆ ಹಳೆಯ ವಸ್ತುಗಳನ್ನು ಕ್ರಿಯಾಕರ್ಮ ಮಾಡುತ್ತಾರಲ್ಲವೇ. ತಂದೆ ತಿಳಿಸ್ತಾರೆ, ನಾನು ನಿಮ್ಮಿಂದ ಏನನ್ನು ತೆಗೆದುಕೊಳ್ತೇನೆ? ಈ ಮಾದರಿಯನ್ನು ನೋಡಿ. ದ್ರೌಪದಿ ಒಬ್ಬರೇ ಇರಲಿಲ್ಲ, ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಿ. ಬಾಬಾ ನಮ್ಮನ್ನು ಅಪವಿತ್ರರಾಗೋದರಿಂದ ರಕ್ಷಿಸಿ ಎಂದು ಬಹಳ ಕರೀತಾರೆ. ಆದ್ದರಿಂದ ತಂದೆ ಎಷ್ಟು ಪ್ರೀತಿಯಿಂದ ತಿಳಿಸಿಕೊಡ್ತಾರೆ, ಮಕ್ಕಳೇ, ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ. ಹೇಗೆ ಲೌಕಿಕ ತಂದೆಯೂ ಸಹ ಮಕ್ಕಳಿಗೆ ಹೇಳುತ್ತಾರಲ್ಲವೇ, ನನಗಾದರೂ ಮರ್ಯಾದೆಯನ್ನು ಕೊಡಿ, ಕುಲಕ್ಕೆ ಕಳಂಕ ತರಬೇಡಿ ಎಂದು. ನೀವು ಮಧುರಾತಿ ಮಧುರ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು. ತಂದೆ ನಿಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡ್ತಾರೆ. ಇವರನ್ನೂ ಸಹ ತಂದೆಯೇ ವಜ್ರ ಸಮಾನರನ್ನಾಗಿ ಮಾಡ್ತಾರೆ. ಅಂದ ಮೇಲೆ ಅವರನ್ನು ನೆನಪು ಮಾಡಬೇಕಾಗಿದೆ. ಈ ಬ್ರಹ್ಮ ತಂದೆಯೂ ಸಹ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡೋದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗೋದಿಲ್ಲ. ನಾನು ನಿಮ್ಮ ಗುರುವಲ್ಲ. ತಂದೆ ನನಗೆ ಕಲಿಸ್ತಾರೆ, ನಾನು ಮತ್ತೆ ನಿಮಗೆ ಕಲಿಸಿಕೊಡ್ತೇನೆ. ವಜ್ರ ಸಮಾನರಾಗಬೇಕೆಂದರೆ ತಂದೆಯ ನೆನಪು ಮಾಡಿ. ತಂದೆ ತಿಳಿಸಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಭಲೆ ಯಾವುದೇ ದೇವತೆಯ ಭಕ್ತಿ ಮಾಡುತ್ತಿರುತ್ತಾರೆ, ಆದರೂ ಸಹ ಬುದ್ಧಿ ಅಂಗಡಿ, ಉದ್ಯೋಗ, ವ್ಯವಹಾರಗಳ ಕಡೆ ಓಡುತ್ತಿರುತ್ತದೆ. ಏಕೆಂದರೆ ಅದರಿಂದ ಸಂಪಾದನೆಯಾಗ್ತದೆ. ತಂದೆ ತಮ್ಮ ಅನುಭವವನ್ನು ಸಹ ತಿಳಿಸ್ತಾರೆ. ಯಾವಾಗ ಬುದ್ಧಿ ಅಲ್ಲಿ ಇಲ್ಲಿ ಓಡುತ್ತಿತ್ತೋ ಆಗ ಈ ನೆನಪು ಏಕೆ ಬರುತ್ತಿದೆ ಎಂದು ತನಗೆ ತಾನು ಏಟನ್ನು ಕೊಟ್ಟುಕೊಳ್ಳುತ್ತಿದ್ದೆನು. ಅಂದಾಗ ಈಗ ನಾವಾತ್ಮಗಳು ತಂದೆಯೊಬ್ಬರನ್ನೇ ನೆನಪು ಮಾಡಬೇಕಾಗಿದೆ. ಆದರೆ ಮಾಯೆ ಪದೇ ಪದೇ ಮರೆಸಿಬಿಡುತ್ತದೆ, ಪೆಟ್ಟು ಬೀಳ್ತದೆ. ಮಾಯೆ ಬುದ್ಧಿಯೋಗವನ್ನು ತುಂಡರಿಸುತ್ತದೆ. ಹೀಗೇಕೆ ತಮ್ಮೊಂದಿಗೆ ಮಾತನಾಡಿಕೊಳ್ಳಬೇಕು? ತಂದೆ ತಿಳಿಸ್ತಾರೆ, ಈಗ ತಮ್ಮ ಕಲ್ಯಾಣ ಮಾಡಿಕೊಳ್ಳುತ್ತೀರಿ ಅಂದ ಮೇಲೆ ಅನ್ಯರ ಕಲ್ಯಾಣವನ್ನೂ ಮಾಡಿ. ಸೇವಾ ಕೇಂದ್ರಗಳನ್ನು ತೆರೆಯಿರಿ. ಬಾಬಾ, ಇಂತಹ ಸ್ಥಳದಲ್ಲಿ ಸೇವಾ ಕೇಂದ್ರವನ್ನು ತೆರೆಯುವುದೇ ಎಂದು ಮಕ್ಕಳು ಕೇಳ್ತಾರೆ. ತಂದೆ ತಿಳಿಸ್ತಾರೆ, ನಾನಂತೂ ದಾತನಾಗಿದ್ದೇನೆ, ನನಗೇನೂ ಅವಶ್ಯಕತೆ ಇಲ್ಲ. ಈ ಮನೆ ಮೊದಲಾದವುಗಳನ್ನು ನೀವು ಮಕ್ಕಳಿಗಾಗಿಯೇ ಮಾಡುತ್ತೀರಲ್ಲವೇ. ಶಿವತಂದೆಯಂತೂ ನಿಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡಲು ಬಂದಿದ್ದಾರೆ. ನೀವು ಏನೆಲ್ಲವನ್ನೂ ಮಾಡುತ್ತೀರೋ ಅದು ನಿಮ್ಮ ಕೆಲಸಕ್ಕೆ ಬರುತ್ತದೆ. ಶಿಷ್ಯರನ್ನು ಮಾಡಿಕೊಳ್ಳಲು ಇವರೇನು ಗುರುಗಳಲ್ಲ. ಈ ಮನೆಗಳನ್ನು ಮಕ್ಕಳೇ ತಾವಿರೋದಕ್ಕಾಗಿ ಮಾಡುತ್ತೀರಿ. ಸಹಯೋಗ ಕೊಡುವವರು ಬಂದಾಗ ತಾವು ಹೋಗಿ ಹೊಸ ಮನೆಯಲ್ಲಿ ಇರಿ ಎಂದು ಖಾತರಿ ಮಾಡಲಾಗ್ತದೆ. ಕೆಲವರಂತೂ ಹೇಳ್ತಾರೆ, ನಾವು ಹೊಸ ಮನೆಯಲ್ಲೇಕೆ ಇರುವುದು, ನಮಗಂತೂ ಹಳೆಯದ್ದೇ ಇಷ್ಟವಾಗುವುದು. ಹೇಗೆ ತಾವಿರುತ್ತೀರೋ ಹಾಗೆಯೇ ನಾವೂ ಇರ್ತೇವೆ. ನಾನು ದಾತನಾಗಿದ್ದೇನೆ, ಇಷ್ಟನ್ನು ಕೊಟ್ಟಿದ್ದೇನೆ ಎಂದು ಯಾವುದೇ ಅಹಂಕಾರವಿಲ್ಲ. ಬಾಪ್ದಾದರವರೇ ಇರುವುದಿಲ್ಲವೆಂದರೆ ನಾನೇಕೆ ಇರಲಿ. ನಮ್ಮನ್ನೂ ಸಹ ತಮ್ಮ ಜೊತೆ ಇಟ್ಟುಕೊಳ್ಳಿ. ಎಷ್ಟು ತಮ್ಮ ಸಮೀಪವಿರುತ್ತವೆಯೋ ಅಷ್ಟು ಒಳ್ಳೆಯದು. ತಂದೆ ತಿಳಿಸ್ತಾರೆ, ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಸುಖಧಾಮದಲ್ಲಿ ಶ್ರೇಷ್ಠ ಪದವಿ ಪಡೆಯುವಿರಿ. ಸ್ವರ್ಗದಲ್ಲಂತೂ ಎಲ್ಲರೂ ಹೋಗುವಿರಲ್ಲವೇ. ಭಾರತವಾಸಿಗಳಿಗೆ ತಿಳಿದಿದೆ, ಭಾರತ ಪುಣ್ಯಾತ್ಮರ ಪ್ರಪಂಚವಾಗಿತ್ತು. ಪಾಪದ ಹೆಸರು ಇರಲಿಲ್ಲ. ಈಗಂತೂ ಎಲ್ಲರೂ ಪಾಪಾತ್ಮರಾಗಿದ್ದಾರೆ. ಇದು ರಾವಣ ರಾಜ್ಯವಾಗಿದೆ. ಸತ್ಯಯುಗದಲ್ಲಿ ರಾವಣನಿರೋದಿಲ್ಲ. ರಾವಣ ರಾಜ್ಯವಾಗುವುದೇ
ಅರ್ಧಕಲ್ಪದ ನಂತರ. ತಂದೆ ಇಷ್ಟು ತಿಳಿಸಿದರೂ ಸಹ ತಿಳಿದುಕೊಳ್ಳೋದಿಲ್ಲ. ಕಲ್ಪಕಲ್ಪವು ಇದೇ ರೀತಿಯಾಗ್ತಾ ಬಂದಿದೆ. ಹೊಸ ಮಾತಿಲ್ಲ. ನೀವು ಪ್ರದರ್ಶನಗಳನ್ನು ಮಾಡ್ತೀರಿ, ಅದರಲ್ಲಿ ಎಷ್ಟೊಂದು ಮಂದಿ ಬರ್ತಾರೆ. ಪ್ರಜೆಗಳಂತೂ ಅನೇಕರಾಗುವರು, ಆದರೆ ವಜ್ರ ಸಮಾನರಾಗುವುದರಲ್ಲಿ ಸಮಯ ಹಿಡಿಸ್ತದೆ. ಪ್ರಜೆಗಳಾದರೂ ಸಹ ಒಳ್ಳೆಯದೇ. ಈಗ ಇದು ಅಂತಿಮ ಸಮಯವಾಗಿದೆ. ಎಲ್ಲರ ಲೆಕ್ಕಾಚಾರಗಳು ಸಮಾಪ್ತಿಯಾಗ್ತದೆ. ಅಷ್ಟರತ್ನಗಳ ಮಾಲೆ ಪಾಸ್ವಿತಾನರ್ ಆಗುವವರಾಗಿದ್ದಾರೆ. ಅಷ್ಟರತ್ನಗಳೇ ನಂಬರ್ 1ನಲ್ಲಿ ಬರ್ತಾರೆ. ಅವರಿಗೆ ಸ್ವಲ್ಪವೂ ಶಿಕ್ಷೆ ಸಿಗೋದಿಲ್ಲ. ಕರ್ಮಾತೀತ ಸ್ಥಿತಿ ಪಡೀತಾರೆ. ನಂತರ 108ರ ಮಾಲೆಗೆ ನಂಬರ್ 1 ಎಂದು ಹೇಳಲಾಗ್ತದೆ. ಇದು ಮಾಡಲ್ಪಟ್ಟ ಅನಾದಿ ನಾಟಕವಾಗಿದೆ. ಇದನ್ನು ಸಾಕ್ಷಿಯಾಗಿ ಯಾರು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೆಂದು ನೋಡ್ತಾರೆ. ಕೆಲವು ಮಕ್ಕಳು ಕೊನೆಯಲ್ಲಿ ಬಂದರೂ ಸಹ ಶ್ರೀಮತದಂತೆ ನಡೆಯುತ್ತಿರುತ್ತಾರೆ. ಇದೇ ರೀತಿ ಶ್ರೀಮತದಂತೆ ನಡೀತಾ ಇದ್ದರೆ ಪಾಸ್ವಿತಾನರಾಗಿ ಅಷ್ಟರತ್ನಗಳ ಮಾಲೆಯಲ್ಲಿ ಬರಬಹುದಾಗಿದೆ. ಕೆಲವೊಮ್ಮೆ ನಡೆಯುತ್ತಾ ಕೆಲವರ ಮೇಲೆ ಗ್ರಹಚಾರ ಬಂದು ಬಿಡುತ್ತದೆ. ಈ ಏಳುವಿಕೆ ಎಲ್ಲರ ಮುಂದೆ ಬರ್ತದೆ. ಇದು ಸಂಪಾದನೆಯಾಗಿದೆ. ಕೆಲವೊಮ್ಮೆ ಬಹಳ ಖುಷಿಯಲ್ಲಿರ್ತಾರೆ, ಕೆಲವೊಮ್ಮೆ ಕಡಿಮೆ. ಮಾಯೆಯ ಬಿರುಗಾಳಿ ಅಥವಾ ಕುಸಂಗ ಹಿಂದೆ ಸೆಳೀತದೆ. ಖುಷಿಯೇ ಮರೆಯಾಗ್ತದೆ. ಸತ್ಸಂಗ ಮೇಲೆ ಎತ್ತುತ್ತದೆ, ಕುಸಂಗ ಕೆಳಗೆ ಬೀಳಿಸುವುದು ಎಂಬ ಗಾಯನವೂ ಇದೆ. ಈಗ ರಾವಣನ ಸಂಘ ಬೀಳಿಸುತ್ತದೆ, ರಾಮನ ಸಂಘ ಮೇಲೆತ್ತುತ್ತದೆ. ರಾವಣನ ಮತದಿಂದ ಹೀಗೆ ಆಗಿದ್ದೀರಿ. ದೇವತೆಗಳೂ ಸಹ ವಾಮ ಮಾರ್ಗದಲ್ಲಿ ಹೋಗ್ತಾರೆ. ಇದರಿಂದ ಅವರ ಚಿತ್ರಗಳನ್ನು ಕೆಟ್ಟದಾಗಿ ತೋರಿಸ್ತಾರೆ. ಇದು ವಾಮ ಮಾರ್ಗದಲ್ಲಿ ಹೋಗುವ ಚಿಹ್ನೆಯಾಗಿದೆ. ಭಾರತದಲ್ಲಿಯೇ ರಾಮರಾಜ್ಯವಿತ್ತು. ಭಾರತದಲ್ಲಿಯೇ ಈಗ ರಾವಣ ರಾಜ್ಯವಿದೆ. ರಾವಣ ರಾಜ್ಯದಲ್ಲಿ 100% ದುಃಖಿಯಾಗಿರ್ತಾರೆ. ಇದು ಆಟವಾಗಿದೆ. ಈ ಜ್ಞಾನವನ್ನು ಯಾರಿಗೆ ಬೇಕಾದರೂ ತಿಳಿಸಲು ಬಹಳ ಸಹಜವಾಗಿದೆ. ನರ್ಸ್ ಒಬ್ಬರು ತಂದೆಯ ಮುಂದೆ ಕುಳಿತಿದ್ದಾರೆ. ತಂದೆ ಈ ಮಗುವಿಗೆ ಹೇಳ್ತಾರೆ, ನೀವು ನರ್ಸ್ ಆಗಿದ್ದೀರಿ, ಆ ಸೇವೆಯನ್ನು ಮಾಡ್ತಾ ಇರಿ. ಜೊತೆಗೆ ನೀವು ಈ ಸರ್ವೀಸನ್ನು ಮಾಡಬಹುದೇ? ರೋಗಿಗೂ ಸಹ ಈ ಜ್ಞಾನ ತಿಳಿಸ್ತಾ ಇರಿ. ತಂದೆಯ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗ್ತವೆ. 21 ಜನ್ಮಗಳಿಗಾಗಿ ನೀವು ರೋಗಿಗಳಾಗೋದಿಲ್ಲ. ಯೋಗದಿಂದಲೇ ಆರೋಗ್ಯ ಮತ್ತು ಈ 84 ಜನ್ಮಗಳ ಚಕ್ರವನ್ನು ಅರಿತುಕೊಳ್ಳೋದರಿಂದ ಐಶ್ವರ್ಯವೂ ಸಿಗ್ತದೆ. ನೀವಂತೂ ಬಹಳಷ್ಟು ಸರ್ವೀಸ್ ಮಾಡಬಲ್ಲಿರಿ. ಅನೇಕರ ಕಲ್ಯಾಣ ಮಾಡಿ ಹಣವನ್ನೂ ಸಹ ಈ ಆತ್ಮಿಕ ಸೇವೆಯಲ್ಲಿ ತೊಡಗಿಸಿ. ವಾಸ್ತವದಲ್ಲಿ ನೀವು ಮಕ್ಕಳೆಲ್ಲರೂ ಸಹ ನರ್ಸ್ಗಳಾಗಿದ್ದೀರಿ. ಚೀಚಿ ಕೊಳಕು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವುದು ಇದು ನರ್ಸಿನ ಸಮಾನ ಮಾಡುವ ಸೇವೆಯಾಯಿತಲ್ಲವೇ? ತಂದೆಯೂ ಸಹ ತಿಳಿಸ್ತಾರೆ, ತಂದೆಯೇ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಪತಿತ ಮನುಷ್ಯರೇ ಕರೀತಾರೆ. ನೀವು ಸಹ ಈ ರೋಗಿಗಳ ಸೇವೆ ಮಾಡಿ, ಆಗ ಬಲಿಹಾರಿಯಾಗ್ತಾರೆ. ನಿಮ್ಮ ಮೂಲಕ ಸಾಕ್ಷಾತ್ಕಾರವೂ ಆಗಬಹುದು. ಒಂದು ವೇಳೆ ನೀವು ಯೋಗಯುಕ್ತರಾಗಿದ್ದರೆ ದೊಡ್ಡ ದೊಡ್ಡ ವೈದ್ಯರು ಮೊದಲಾದವರೆಲ್ಲರೂ ಸಹ ನಿಮ್ಮ ಚರಣಗಳಲ್ಲಿ ಬೀಳುವರು. ನೀವು ಮಾಡಿ ನೋಡಿ. ಇಲ್ಲಿ ಮೋಡಗಳು ರಿಫ್ರೆಶ್ ಆಗಲು ಬರ್ತೀರಿ. ಮತ್ತೆ ಹೋಗಿ ಮಳೆಯನ್ನು ಸುರಿಸಿ ಅನ್ಯರನ್ನು ರಿಫ್ರೆಶ್ ಮಾಡುತ್ತೀರಿ. ಕೆಲವು ಮಕ್ಕಳಲ್ಲಿ ಮಳೆ ಎಲ್ಲಿಂದ ಬರುವುದೆಂದೂ ಸಹ ತಿಳುವಳಿಕೆ ಇಲ್ಲ. ಇಂದ್ರ ಮಳೆ ಸುರಿಸುತ್ತಾನೆ ಎಂದು ತಿಳಿಯುತ್ತಾರೆ. ಇಂದ್ರಧನುಸ್ಸು ಎಂದು ತಿಳಿಯುತ್ತಾರಲ್ಲವೇ? ಶಾಸ್ತ್ರಗಳಲ್ಲಂತೂ ಎಷ್ಟೊಂದು ಮಾತುಗಳನ್ನು ಬರೆದಿದ್ದಾರೆ. ತಂದೆ ತಿಳಿಸ್ತಾರೆ, ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ. ಇವು ಕಲ್ಪದ ನಂತರವೂ ಆಗುವುದು. ನಾವು ಯಾರದ್ದೇ ನಿಂದನೆ ಮಾಡೋದಿಲ್ಲ, ಏಕೆಂದರೆ ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಇದು ಭಕ್ತಿ ಮಾರ್ಗವೆಂದು ತಿಳಿಸಲಾಗ್ತದೆ. ಜ್ಞಾನ, ಭಕ್ತಿ, ವೈರಾಗ್ಯವೆಂದು ಹೇಳ್ತಾರೆ. ನೀವು ಮಕ್ಕಳಿಗೆ ಈಗ ಈ ಹಳೆಯ ಪ್ರಪಂಚದಿಂದ ವೈರಾಗ್ಯವಿದೆ. ತಾವು ಸತ್ತರೆ ತಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ. ಆತ್ಮ ಶರೀರದಿಂದ ಬೇರೆಯಾಗುತ್ತದೆ ಎಂದರೆ ಅವರ ಪಾಲಿಗೆ ಪ್ರಪಂಚವೇ ಆಗುತ್ತದೆ. ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ಮಧುರ ಮಕ್ಕಳೇ, ವಿದ್ಯೆಯಲ್ಲಿ ಹುಡುಗಾಟಿಕೆ ಮಾಡಬೇಡಿ.
ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ. ವಕೀಲರಲ್ಲಿ ಕೆಲವರು ಲಕ್ಷ ರೂಪಾಯಿಗಳನ್ನು ಸಂಪಾದಿಸ್ತಾರೆ, ಇನ್ನೂ ಕೆಲವರಿಗೆ ಧರಿಸಲು ಕೋಟೂ ಸಹ ಇರೋದಿಲ್ಲ. ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ. ಈ ವಿದ್ಯೆ ಬಹಳ ಸರಳವಾಗಿದೆ. ಕೇವಲ ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಅರ್ಥಾತ್ ತಮ್ಮ 84 ಜನ್ಮಗಳ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಳ್ಳಬೇಕಾಗಿದೆ. ಈಗ ಈ ಇಡೀ ವೃಕ್ಷದ್ದು ಶಿಥಿಲಾವಸ್ಥೆಯ ಸ್ಥಿತಿಯಾಗಿದೆ. ಈಗ ಇದರ ಬುನಾದಿಯೇ ಇಲ್ಲ. ಬಾಕಿ ವೃಕ್ಷವೆಲ್ಲವೂ ನಿಂತಿದೆ. ಹಾಗೆಯೇ ಈ ಆದಿಸನಾತನ ದೇವಿ ದೇವತಾ ಧರ್ಮದ ಯಾವ ಬುಡವಿತ್ತೋ ಈಗ ಅದು ಇಲ್ಲ. ಧರ್ಮಭ್ರಷ್ಟರು ಕರ್ಮಭ್ರಷ್ಟರಾಗಿದ್ದಾರೆ. ಮನುಷ್ಯರು ಯಾರಿಗೂ ಸದ್ಗತಿ ನೀಡಲು ಸಾಧ್ಯವಿಲ್ಲ. ತಂದೆ ಕುಳಿತು ಇವೆಲ್ಲ ಮಾತುಗಳನ್ನು ತಿಳಿಸ್ತಾರೆ. ನೀವು ಸದಾಕಾಲಕ್ಕಾಗಿ ಖುಷಿಯಾಗಿರ್ತೀರಿ. ಎಂದು ಅಕಾಲ ಮೃತ್ಯುವಾಗುವುದಿಲ್ಲ. ಇಂಥವರು ಸತ್ತು ಹೋದರೆಂಬ ಶಬ್ದ ಅಲ್ಲಿ ಇಲ್ಲವೇ ಇಲ್ಲ. ತಂದೆ ಸಲಹೆ ನೀಡ್ತಾರೆ. ಅನೇಕರಿಗೆ ಮಾರ್ಗ ತಿಳಿಸುತ್ತೀರೆಂದರೆ ಅವರು ನಿಮ್ಮ ಮೇಲೆ ಬಲಿಹಾರಿಯಾಗ್ತಾರೆ. ಕೆಲವರಿಗೆ ಸಾಕ್ಷಾತ್ಕಾರವೂ ಆಗಬಹುದು. ಸಾಕ್ಷಾತ್ಕಾರ ಕೇವಲ ಗುರಿಯಾಗಿದೆ. ಅದಕ್ಕಾಗಿ ಓದಲೂ ಬೇಕಾಗ್ತದೆ. ಓದದೆ ವಕೀಲರಾಗುತ್ತಾರೆಯೇ? ಸಾಕ್ಷಾತ್ಕಾರವಾಯಿತೆಂದರೆ ಮುಕ್ತರಾಗಿದ್ದೇವೆ ಎಂದಲ್ಲ. ಮೀರಾಳಿಗೆ ಸಾಕ್ಷಾತ್ಕಾರವಾಯಿತು ಹಾಗೆಂದು ಹೇಳಿ ಕೃಷ್ಣಪುರಿಯಲ್ಲಿ ಹೊರಟು ಹೋದಳೆಂದಲ್ಲ. ನವಧ ಭಕ್ತಿ ಮಾಡೋದರಿಂದ ಸಾಕ್ಷಾತ್ಕಾರವಾಗ್ತದೆ. ಇಲ್ಲಿ ಇದೂ ಸಹ ನವಧ ನೆನಪಾಗಿದೆ. ಸನ್ಯಾಸಿಗಳು ಮತ್ತೆ ಬ್ರಹ್ಮಜ್ಞಾನಿ ತತ್ವಜ್ಞಾನಿಗಳಾಗ್ತಾರೆ. ಈಗ ನಾವು ಬ್ರಹ್ಮತತ್ವದಲ್ಲಿ ಲೀನವಾಗಬೇಕಷ್ಟೇ ಎಂದು ತಿಳಿಯುತ್ತಾರೆ. ಆದರೆ ಬ್ರಹ್ಮತತ್ವವಂತೂ ಪರಮಾತ್ಮನಲ್ಲ. ಮಕ್ಕಳೇ, ತಮ್ಮ ಶರೀರ ನಿರ್ವಹಣೆಗಾಗಿ ಉದ್ಯೋಗ ವ್ಯವಹಾರಗಳನ್ನು ಭಲೆ ಮಾಡಿ, ಆದರೆ ತಮ್ಮನ್ನು ನಿಮಿತ್ತರೆಂದು ತಿಳಿದು ಮಾಡಿ. ಆಗ ಶ್ರೇಷ್ಠ ಪದವಿ ಸಿಗುವುದು, ಮತ್ತೆ ಮಮತ್ವವು ಕಳೆಯೋದು. ಈ ಬಾಬಾರವರು ತೆಗೆದುಕೊಂಡು ಏನು ಮಾಡ್ತಾರೆ? ಇವರಂತೂ ಎಲ್ಲವನ್ನೂ ತ್ಯಾಗ ಮಾಡಿದರಲ್ಲವೇ? ಮನೆ ಮಹಲು ಇತ್ಯಾದಿ ಏನೂ ಮಾಡಬೇಕಾಗಿಲ್ಲ. ಈ ಮನೆಗಳನ್ನು ಮಾಡ್ತಾರೆ, ಏಕೆಂದರೆ ಬಹಳ ಮಂದಿ ಮಕ್ಕಳು ಮುಂದೆ ಬರುವರು. ಅಬು ರೋಡಿನಿಂದ ಇಲ್ಲಿಯವರೆಗೂ ಸಾಲು ನಿಲ್ಲುವುದು. ಈಗಲೇ ನಿಮ್ಮ ಪ್ರಭಾವವಾಗಿ ಬಿಟ್ಟರೆ ತಲೆಯನ್ನೇ ಕೆಡಿಸಿಬಿಡುತ್ತಾರೆ. ಹಿರಿಯ ವ್ಯಕ್ತಿಗಳು ಬರುತ್ತಾರೆಂದರೆ ಅಲ್ಲಿ ಗುಂಪೇ ಸೇರ್ತದೆ. ನಿಮ್ಮ ಪ್ರಭಾವ ಅಂತ್ಯದಲ್ಲಾಗುವುದು, ಈಗಲ್ಲ. ತಂದೆಯ ನೆನಪು ಮಾಡುವ ಅಭ್ಯಾಸ ಮಾಡಬೇಕಾಗಿದೆ. ಅದರಿಂದ ಪಾಪಗಳು ಭಸ್ಮವಾಗಲಿ. ಹೀಗೆ ನೆನಪಿನಲ್ಲಿ ಶರೀರ ಬಿಡಬೇಕಾಗಿದೆ. ಸತ್ಯಯುಗದಲ್ಲಿ ಶರೀರ ಬಿಡುತ್ತಾರೆ. ಒಂದನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತೇವೆಂದು ತಿಳಿತಾರೆ. ಇಲ್ಲಂತೂ ಎಷ್ಟೊಂದು ದೇಹಾಭಿಮಾನವಿರ್ತದೆ. ಅಂತರವಿದೆಯಲ್ಲವೇ? ಇವೆಲ್ಲ ಮಾತುಗಳನ್ನು ಬರೆದುಕೊಳ್ಳಬೇಕು ಮತ್ತು ಅನ್ಯರಿಗೂ ಬರೆಸಬೇಕು. ಅನ್ಯರನ್ನೂ ಸಹ ತಮ್ಮ ಸಮಾನ ವಜ್ರ ಸಮಾನರನ್ನಾಗಿ ಮಾಡಬೇಕಾಗಿದೆ. ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿ ಪಡೆಯುತ್ತೀರಿ. ಇದನ್ನು ತಂದೆಯೇ ತಿಳಿಸ್ತಾರೆ. ಇವರು ಯಾವುದೇ ಸಾಧು ಮಹಾತ್ಮರಲ್ಲ. ಈ ಜ್ಞಾನ ಬಹಳ ಮಜದಿಂದ ಕೂಡಿದೆ. ಇದನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಬೇಕಾಗಿದೆ. ತಂದೆಯಿಂದ ಕೇಳಿದೆವು ಮತ್ತೆ ಇಲ್ಲಿಯದ್ದು ಇಲ್ಲಿಯೇ ಉಳಿಯಿತು ಎನ್ನುವಂತಾಗಬಾರದು. ಎಲ್ಲಿಯೂ ಸಹ ಕೇಳಿದಿರಲ್ಲವೇ? ಜೊತೆಯಲ್ಲಿ ಕರೆದುಕೊಂಡು ಹೋಗು ಎಂದು ಹೇಳ್ತಾರೆ. ನೀವು ಇದನ್ನು ಮೊದಲು ತಿಳಿದುಕೊಂಡಿರಲಿಲ್ಲ. ಈಗ ತಂದೆ ತಿಳಿಸಿದ್ದಾರೆ. ಆದ್ದರಿಂದ ತಿಳಿದುಕೊಂಡಿದ್ದೀರಿ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ವಿದ್ಯಾಭ್ಯಾಸದಲ್ಲೆಂದೂ ಹುಡುಗಾಟಿಕೆ ಮಾಡಬಾರದು. ಸ್ವದರ್ಶನ ಚಕ್ರಧಾರಿಗಳಾಗಿರಬೇಕಾಗಿದೆ. ವಜ್ರ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಸತ್ಯ ಸಂಪಾದನೆ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಂದಲೂ ಮಾಡಿಸಬೇಕಾಗಿದೆ. ತಮ್ಮೆಲ್ಲ ಹಳೆಯ ವಸ್ತುಗಳನ್ನು ಬದಲಾಯಿಸಬೇಕಾಗಿದೆ. ಕೆಟ್ಟ ಸಂಘದಿಂದ ತಮ್ಮ ಸಂಭಾಳನೆ ಮಾಡಿಕೊಳ್ಳಬೇಕಾಗಿದೆ. ವರದಾನ:
ಜಗತ್ತಿನ ಬೆಳಕಾಗಿ ಭಕ್ತರನ್ನು ದೃಷ್ಟಿಯಿಂದ ತೃಪ್ತರನ್ನಾಗಿ ಮಾಡುವಂತಹ ದರ್ಶನೀಯ ಮೂರ್ತಿ ಭವ. ಇಡೀ ವಿಶ್ವ ತಾವು ಜಗತ್ತಿನ ಕಣ್ಣುಗಳಿಂದ ದೃಷ್ಟಿ ಪಡೆಯೋದಕ್ಕಾಗಿ ಕಾತರರಾಗಿದ್ದಾರೆ. ಯಾವಾಗ ನೀವು ಜಗತ್ತಿನ ಬೆಳಕು ತಮ್ಮ ಸಂಪೂರ್ಣ ಸ್ಟೇಜ್ವರೆಗೆ ತಲುಪುವಿರಿ, ಅರ್ಥಾತ್ ಸಂಪೂರ್ಣತೆಯ ಕಣ್ಣು ತೆರೆಯುವಿರಿ, ಆಗ ಸೆಕೆಂಡಿನಲ್ಲಿ ವಿಶ್ವ ಪರಿವರ್ತನೆಯಾಗುವುದು. ನಂತರ ನೀವು ದರ್ಶನೀಯ ಮೂರ್ತಿ ಆತ್ಮರು ತಮ್ಮ ದೃಷ್ಟಿಯಿಂದ ಭಕ್ತಾತ್ಮರಿಗೆ ತೃಪ್ತಿ ಮಾಡಬಹುದು. ದೃಷ್ಟಿಯಿಂದ ತೃಪ್ತಿ ಪಡೆಯುವವರ ಸಾಲು ಬಹಳ ಉದ್ದವಾಗಿರುವುದು. ಆದ್ದರಿಂದ ಸಂಪೂರ್ಣತೆಯ ಕಣ್ಣು ತೆರೆದಿರಲಿ. ಕಣ್ಣುಗಳನ್ನು ಅಲುಗಾಡಿಸುತ್ತಿರುವುದು ಮತ್ತು ಸಂಕಲ್ಪಗಳಿಂದ ಗುಟಕರಿಸುವುದು ಹಾಗೂ ತೂಕಡಿಸುವುದನ್ನು ನಿಲ್ಲಿಸಿ. ಆಗ ದರ್ಶನೀಯ ಮೂರ್ತಿಗಳಾಗಬಹುದು. ಸುವಾಕ್ಯ: ನಿರ್ಮಲ ಸ್ವಭಾವ ನಿರ್ಮಾಣತೆಯ ಗುರುತಾಗಿದೆ. ನಿರ್ಮಲರಾಗಿರಿ, ಆಗ ಸಫಲತೆ ಸಿಗುವುದು. ತಮ್ಮ ಶಕ್ತಿಶಾಲಿ ಮನಸಾ ಸೇವೆಯ ಮೂಲಕ ಸಕಾಶ ಕೊಡುವ ಸೇವೆ ಮಾಡಿರಿ. ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡೋದಕ್ಕೆ ಮನ್ಮನಾಭವದ ಮಂತ್ರವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ. ಮನ್ಮನಾಭವದ ಮಂತ್ರದ ಪ್ರಾಕ್ಟಿಕಲ್ ಧಾರಣೆಯಿಂದ ಮೊದಲನೇ ನಂಬರ್ ಬರಲು ಸಾಧ್ಯ. ಮನಸ್ಸಿನ ಏಕಾಗ್ರತೆ ಅರ್ಥಾತ್ ಒಬ್ಬರ ನೆನಪಿನಲ್ಲಿರುವುದು. ಏಕಾಗ್ರ ಆಗುವುದೇ ಏಕಾಂತವಾಗಿದೆ. ಯಾವಾಗ ಸರ್ವ ಆಕರ್ಷಣೆಗಳ ವೈಬ್ರೇಷನ್ನಿಂದ ಅಂತರ್ಮುಖಿಯಾಗಿ, ಆಗ ಮನಸ್ಸಾ ಮೂಲಕ ಪೂರ್ಣ ವಿಶ್ವಕ್ಕೆ ಸಕಾಶ ಕೊಡುವ ಸೇವೆ ಮಾಡಬಹುದು. ಇಂದಿನ ಮುರಳಿಯ ಪ್ರಶ್ನೋತ್ತರಗಳು: ತಂದೆ ಮಕ್ಕಳ ಯಾವ ಸೇವೆಯನ್ನು ಮಾಡಿದ್ದಾರೆ ಅದು ಮಕ್ಕಳೂ ಸಹ ಮಾಡಬೇಕಾಗ್ತದೆ. ತಂದೆ ಮುದ್ದಾದ ಮಕ್ಕಳೇ ಎಂದು ಹೇಳಿ ವಜ್ರ ಸಮಾನರನ್ನಾಗಿ ಮಾಡುವಂತಹ ಸೇವೆ ಮಾಡ್ತಾರೆ. ಹಾಗೆಯೇ ನಾವು ಮಕ್ಕಳಿಗೂ ಸಹ ತಮ್ಮ ಮಧುರ ಸಹೋದರರನ್ನು ವಜ್ರ ಸಮಾನರನ್ನಾಗಿ ಮಾಡಬೇಕು. ಇದರಲ್ಲಿ ಯಾವುದೇ ತೊಂದರೆಯ ಮಾತಿಲ್ಲ. ಕೇವಲ ಒಬ್ಬ ತಂದೆಯ ನೆನಪು ಮಾಡಿದ್ದೆಯಾದರೆ ವಜ್ರ ಸಮಾನರಾಗುತ್ತೀರೆಂದು ಹೇಳಬೇಕು. ಮತ್ತೊಂದು ಪ್ರಶ್ನೆ: ತಂದೆ ಯಾವ ಆದೇಶವನ್ನು ತನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ? ಮಕ್ಕಳೇ, ನೀವು ಸತ್ಯ ಸಂಪಾದನೆ ಮಾಡಿಕೊಳ್ಳಿ ಮತ್ತು ಮಾಡಿಸಿರಿ. ನಿಮಗೆ ಯಾರಿಂದಲೂ ಸಹ ಸಾಲ ತೆಗೆದುಕೊಳ್ಳಲು ಅನುಮತಿ ಇಲ್ಲ. ಒಳ್ಳೆಯದು. ಓಂ ಶಾಂತಿ.